ವಿಜಯಪುರದಲ್ಲೂ ಬಿಜೆಪಿ ನಾಯಕರಿಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ರಮೇಶ್ ಜಿಗಜಿಣಗಿಗೂ ಈಗ ಟಿಕೆಟ್ ವಂಚಿತರ ಅಸಮಾಧಾನದ ಎಫೆಕ್ಟ್ ಖಂಡಿತವಾಗ್ಲೂ ತಟ್ಟಬಹುದು. ನೋಡಿ, ಈಗ ಬಿಜೆಪಿಗೆ ಬಂಡಾಯದ ಬಿಸಿನೇ ಕಾಡ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಹಾಗೆ ಕಾಡಿತ್ತು ಅವ್ರಿಗೆ. ರಮೇಶ್ ಜಿಗಜಿಣಗಿಗೂ ಕೂಡ ಈಗ ಟಿಕೆಟ್ ವಂಚಿತರ ಒಂದು ಅಸಮಾಧಾನದ ಎಫೆಕ್ಟ್ ತಟ್ಟಬಹುದು. ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್. ಬಂಜಾರ ಸಮುದಾಯಕ್ಕೆ ಟಿಕೆಟ್ ಕೈತಪ್ಪುಕ್ಕೆ ಜಿಗಜಿಣಗಿ ಕಾರಣ ಅನ್ನುವಂಥ ಆರೋಪ. ಬಂಜಾರ ಸಮುದಾಯ ಒಗ್ಗೂಡಿದ್ರೆ ರಮೇಶ್ ಜಿಗಜಿಣಗಿ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಈಗ ನೋಡಿ, ಬಂಜಾರ ಸಮುದಾಯದ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ರು. ಆ ಇಡೀ ಸಮುದಾಯ ಒಗ್ಗಟ್ಟಾದ್ರೆ ರಮೇಶ್ ಜಿಗಜಿಣಗಿಗೆ ಸಂಕಷ್ಟ ಎದುರಾಗಬಹುದಾ? ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿನೇ ಈಗ ನೋಡಿ, 4 ಬಾರಿ ಜಿಗಜಿಣಗಿ ಗೆದ್ದಿದ್ದು. ಅಲ್ಲಿ ನಿರಂತರವಾಗಿ ದಲಿತ ಸಮುದಾಯ ಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಬಂಜಾರ ಸಮುದಾಯ ಕೊಡಬೇಕು ಅನ್ನುವಂಥ ಒಲವಿತ್ತು ಈ ಬಾರಿ. ಆದರೆ ಮತ್ತು ಜಿಗಜಿಣಗಿ ಟಿಕೆಟ್ ಫೈನಲ್ ಮಾಡಿತು ಹೈಕಮಾಂಡ್. ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಈಗ ಸಿಡಿದೆದ್ದಿದ್ದಾರೆ. ಪಕ್ಷೇತರವಾಗಿ ಕಣಕ್ಕಿಳಿಯೋಕೆ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಬಂಜಾರ ಸಮುದಾಯ ವಿಜಯಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹಾಗಾಗಿನೇ ಇವರು ಬಂಡಾಯವಾಗಿ ಸ್ಪರ್ಧೆ ಮಾಡಿದರೆ ಖಂಡಿತ ಜಿಗಜಿಣಗಿಗೆ ಎಫೆಕ್ಟ್ ಆಗ್ಬೋದು, ಕಾಂಗ್ರೆಸ್ಗೆ ಲಾಭ ಆಗ್ಬೋದು. ಮೇಲೆ ನರೇಂದ್ರ ಮೋದಿಜಿಯವರ ಹೆಸರು ಅದರ ಮೇಲೆ ಗೆಲ್ತಾರೆ, ಸ್ವಂತ ಸಾಮರ್ಥ್ಯ ಬೇಕಾದ್ರೆ ನಾವು ಪಕ್ಷ ತರಿತು ಅವ್ರ ಪಕ್ಷ ಬರಲಿ ವಿದೌಟ್ ಲೋಗೋ. ಜಿಲ್ಲೆ ಪಾಟೀಲ್ ಸೋಲ್ಸಿದ ಉದಾಹರಣೆ ಇದೆ. ಇವರು ಚಿರಂಜೀವನ, ಇವರು ನರೇಂದ್ರನ, ದೇವತೆಗಳು ಕೂಡ ಸೋತು ಹೋಗಿದ್ದಾರೆ. ಮನುಷ್ಯನಿಗೆ ಆತ್ಮವಿಶ್ವಾಸ ಬೇಕು, ಅಹಂಕಾರ ಇರ್ಬೇಕು. ಅಹಂಕಾರ ಪಡ್ತಾ ಇರೋದು ಆ ಮಹಾನಾಯಕ ನರೇಂದ್ರ ಮೋದಿ ಹೆಸರ ಮೇಲೆ. ಇವತ್ತು ಅವ್ರ ಛತ್ರಛಾಯ ಬದುಕಲಾಗ ಮಾತಾಡ್ತೀರಿ. ಅವ್ರ ಛತ್ರಛಾಯ ನಿಮ್ ತಲೆ ಮೇಲೆ ಹೋಯ್ತಪ್ಪ ಅಂದ್ರೆ ನಿಮ್ಮ ಸ್ಥಾನಮಾನ ಎಲ್ಲಿದೆ ಅಂತ ನೀವು ಅವ್ರು ಅರ್ಥ ಮಾಡ್ಕೊಳ್ತೀವಿ. ನಾವು ಬೇಕಾದ್ರೆ ಅವ್ರು ಚಾಲೆಂಜ್ ಕೊಡ್ತೀವಿ, ಜಡ್ಬಿ ನಿಂದ್ರಿಗೆ ಗೆಲ್ಲಿ ಅಂತ. ಲೋಕಸಭೆ ಅಲ್ಲ, ಪಕ್ಷೇತರ ಬೇಕು, ಜಡ್ಬಿ ಗೆಲ್ಲಿ ಸಾಕು, ಜನ ಸರಿಯಾಗಿ ಉತ್ತರ ಕೊಡ್ತಾರೆ. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ. ಸಿದ್ದಪ್ಪ, ಈಗ ಬಿಜೆಪಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ವಂಚಿತರದೇ ದೊಡ್ಡ ತಲೆಬಿಸಿ ಆಗ್ತಿದೆ. ವಿಜಯಪುರದಲ್ಲೂ ಹೊರತಾಗಿಲ್ಲ. ಆಕಸ್ಮಿಕವಾಗಿ ರಾಜೇಂದ್ರ ನಾಯಕ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಇದು ಖಂಡಿತವಾಗ್ಲೂ ಬಿಜೆಪಿಗೆ ಎಫೆಕ್ಟ್ ಆಗ್ಬೋದಾ? ಬಂಜಾರ ಸಮುದಾಯದ ಹೊಡೆತ ಕೊಡ್ಬೋದಾ? ಖಂಡಿತ ಪ್ರಭು. ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಇದೇ ರೀತಿಯಾಗಿ ತನ್ನ ಎಡವಟ್ಟನ್ನ ಮಾಡಿತ್ತು ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ನಾಗ್ಟಾನ್ ಏನು ಮೀಸಲು ಮತಕ್ಷೇತ್ರ ಇದೆ, ಇನ್ನು ಈ ಮೀಸಲು ಮತಕ್ಷೇತ್ರದಲ್ಲಿ ಅನೇಕ ಪ್ರಬಲ ನಾಯಕರು ಕೂಡ ಇದ್ರು. ಇನ್ನು ಆ ಪ್ರಬಲ ನಾಯಕರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ರೆ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಈಗ ಬಿಜೆಪಿ ಕೂಡ ಗೆಲುವಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅಲ್ಲಿ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಬಂಜಾರ ಸಮಾಜದ ಪ್ರಮುಖ ಇಬ್ಬರು ನಾಯಕರುಗಳು ಕೂಡ ಇದ್ರು. ಮಹೇಂದ್ರ ನಾಯಕ್ ಆಗಿರ್ಬೋದು, ಇಂಥ ಅನೇಕ ನಾಯಕರುಗಳಲ್ಲಿದ್ರು ಕೂಡ ಅವ್ರಿಗೆ ಟಿಕೆಟ್ ತಪ್ಪಿಸ್ಲು ರಮೇಶ್ ಜಿಗಜಿಣಗಿ ಕಾರಣ ಅನ್ನುವಂತ ಗಾಸಿಪ್ ಏನಿದೆ ಸಾಕಷ್ಟು ಆ ಕ್ಷೇತ್ರದಲ್ಲಿ ಹೋರಾಟ ಕೂಡ ಮಾಡ್ತಾ ಇತ್ತು. ಇನ್ನು ಈಗ ಲೋಕಸಭಾ ಮೀಸಲು ಮತಕ್ಷೇತ್ರದಲ್ಲಿ ಈಗ ಬಿಜೆಪಿಯಲ್ಲಿ ಕೂಡ ಬಂಡಾಯ ಬೇಗುದಿ ಕೂಡ ಮತ್ತೆ ಆರಂಭವಾಗಿದೆ. ಸತತ 3 ಬಾರಿ ಜಯಬೇರಿಯನ್ನ ಸಾಧಿಸಿರುವಂತ ಏನು ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಏನಿದ್ದಾರೆ, ಈಗ ರಮೇಶ್ ಜಿಗಜಿಣಗಿ ಅವ್ರಿಗೆ ಶೆಡ್ ಹೊಡೆಯುವ ಮೂಲಕ ಈ ಬಾರಿ ಬಿಜೆಪಿ ಟಿಕೆಟ್ ನನಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಅಸಮಾಧಾನವನ್ನ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷೇತರವಾಗಿ ನಾನ್ ನಿಲ್ಲಿಕ್ಕೆ ಶತಸಿದ್ಧ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಏನಿದ್ದಾರೆ, ಇವರು ಬಂಜಾರ ಸಮಾಜದ ಮುಖಂಡರಾಗಿರೋದ್ರಿಂದಾಗಿ, ಇನ್ನು ವಿಜಯಪುರ ಲೋಕಸಭಾ ಮೀಸಲು ಮತಕ್ಷೇತ್ರ ಆಗಿರೋದ್ರಿಂದಾಗಿ ಇಲ್ಲಿ ಅತಿ ಹೆಚ್ಚು ಬಂಜಾರ ಸಮುದಾಯದ ಟಿಕೆಟ್ ಕೂಡ ಇರುವಂತದ್ದು. ಇನ್ನು ಈ ಟಿಕೆಟ್ ಏನಾದ್ರೂ ಬಂಜಾರ ಸಮುದಾಯದ ಟಿಕೆಟ್ 2 ಭಾಗ ಆದ್ರೆ ಬಿಜೆಪಿಯಲ್ಲಿ ಇಬ್ಬರು ನಿಲ್ಲೋದ್ರಿಂದಾಗಿ ಮತ್ತು ಪಕ್ಷೇತರ ನಿಲ್ಲೋದ್ರಿಂದಾಗಿ ಇಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಲಾಭ ಆಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಬಂಜಾರ ಸಮಾಜದಲ್ಲಿ ಎಲ್ಲರೂ ಈಗಾಗಲೇ ಸಭೆಗಳನ್ನ ಕೂಡ ಬಾಬು ರಾಜೇಂದ್ರ ನಾಯಕ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಒನ್ ಸೈಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಧ್ಯತೆಗಳು ಇದೆ. ಇತ್ತ ಕಾಂಗ್ರೆಸ್ ನಿಂದ ಕೂಡ ಭರ್ಜರಿ ಪ್ರಚಾರವನ್ನ ಕೂಡ ರಾಜು ಆಲ್ಗೂರ್ ಅವರು ಮತ್ತು ಇಲ್ಲಿ ನೋಡೋದಾದ್ರೆ ಪ್ರತಿ 7 ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಕೂಡ ಇರುವಂತದ್ದು, ಇಬ್ಬರು ಸಚಿವರು ಇರುವಂತದ್ದು, ಒಂದು ಶಿವಾನಂದ್ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಇರೋದ್ರಿಂದಾಗಿ ಇಬ್ಬರು ಕೂಡ ಈ ಬಾರಿ ಒಂದು ಕಡೆ ನಿಂತ್ಕೊಂಡು ಪ್ರಚಾರವನ್ನ ಮಾಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ನೋಡಿದ್ರೆ ಈಗಾಗಲೇ ಸಾಕಷ್ಟು ಬಂಡಾಯದ ಬೇಗುದಿಯಿಂದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಮುಂದಿನ ನಡೆ ಏನು ಮತ್ತು ಇವರಿಬ್ಬರ ಯಾವ ರೀತಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ.